ಕಾನೂನಿನ ಕೆಳಗೆ ಎಂತೆಂಥವರು ಕೂಡ ಬಂದು ನಿಲ್ಲಬೇಕಾಗತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ಘಟನೆ ಸಾಕ್ಷಿ. ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡಿದಾಗ ಅವರ ವಿರುದ್ಧ ಪರಮೇಶ್ವರ್ ಎಂಬುವರು ಒಂದು ದೂರು ಕೊಡ್ತಾರೆ. ಇವತ್ತು ಅದರ ವಿಚಾರಣೆ ಇದೆ. ಅದಕ್ಕಾಗಿ ಉದಯನಿಧಿ ಸ್ಟಾಲಿನ್ ಬೆಂಗಳೂರಿನ ಕೋರ್ಟ್ಗೆ ಬಂದು ಕೋರ್ಟ್ ಮುಂದೆ ನಿಂತಿದ್ದಾರೆ. ಇದು ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸನಾತನ ಧರ್ಮದ ವಿರುದ್ಧ ಅವಹೇಳನಕಾರಿ ಭಾಷಣ ವಿಚಾರ. 42ನೇ ACM ಕೋರ್ಟ್ಗೆ ಉದಯನಿಧಿ ಸ್ಟಾಲಿನ್ ಆಗಮಿಸಿದ್ದಾರೆ. ಉದಯನಿಧಿ ವಿರುದ್ಧ ದೂರು ದಾಖಲಿಸಿದ್ದ ಪರಮೇಶ್. ಈ ಹಿನ್ನೆಲೆ ಉದಯನಿಧಿಗೆ ಸಮನ್ಸ್ ಜಾರಿ ಮಾಡಿದ್ದ ಕೋರ್ಟ್. ಈತ ತಮಿಳುನಾಡಿನ ಮಂತ್ರಿ ಹಾಗೂ ಚಲನಚಿತ್ರ ನಟ ಉದಯನಿಧಿ ಸ್ಟಾಲಿನ್. ಅನೇಕ ಸಿನಿಮಾಗಳಲ್ಲಿ, ತಮಿಳು ಸಿನಿಮಾಗಳಲ್ಲಿ ಕೂಡ ನೋಡಿರ್ತೀರಿ. ಮತ್ತು ಈತ MK ಸ್ಟಾಲಿನ್ ಅವರ ಪುತ್ರ ಮತ್ತು ಕರುಣಾನಿಧಿಯವರ ಮೊಮ್ಮಗ. ಸನಾತನ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣದಲ್ಲಿ ಮಾತನಾಡಿದ್ದ ಈತನ ವಿರುದ್ಧ ದೂರು ದಾಖಲಿಸಿದ್ರು ಪರಮೇಶ್ವರ್ ಎಂಬಾತ. ಇದೀಗ 42ನೇ ACM ಕೋರ್ಟ್ಗೆ ವಿಚಾರಣೆಗಾಗಿ ಉದಯನಿಧಿ ಸ್ಟಾಲಿನ್ ಬರಬೇಕಾಗಿದೆ. ಅಂದರೆ ಒಂದು ಕಾನೂನು ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ, ಕಾನೂನಿನ ಜ್ಞಾನ ಇರಬೇಕಷ್ಟೆ. ಕೇವಲ ಉದಯನಿಧಿ ಸ್ಟಾಲಿನ್ ಅಂತಲ್ಲ, ನಿಮಗೂ ಕೂಡ ಯಾವುದಾದ್ರೂ ರೀತಿಯಲ್ಲಿ ತೊಂದರೆಗಳು ಆದರೆ ನೀವು ಕೂಡ ಕೋರ್ಟ್ ಮೊರೆ ಹೋಗ್ಬೋದು. ಆದರೆ ನಿಮಗೆ ಅದರ ಜ್ಞಾನ ಇರಬೇಕು. ನಿಮ್ಗೆ ಗೊತ್ತಿದೆ, ಒಬ್ಬಾತ ದರ್ಶನ್ ಫ್ಯಾನ್ ಯಾವ ರೀತಿ ಬಾಯಿಗೆ ಬಂದಂಗೆ ಬೈದ. ಉಮಾಪತಿ ಗೌಡರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟರು. ಇದೀಗ ಚಡ್ಡಿಯಲ್ಲಿ ನಿಲ್ಲಿಸಿದ್ದಾರೆ ಅವನನ್ನು. ಹಾಗೇನೆ ಉದಯನಿಧಿ ಸ್ಟಾಲಿನ್ ತಮಿಳುನಾಡಿನ ಮಂತ್ರಿ, ಮುಖ್ಯಮಂತ್ರಿಗಳ ಮಗ, ಕರುಣಾನಿಧಿಯವರ ಮೊಮ್ಮಗ. ಇಷ್ಟೆಲ್ಲ ಆಗಿದ್ದರೂ ಕೂಡ ಪರಮೇಶ್ವರನವರು ಒಂದು ಕೇಸ್ ಹಾಕ್ತಾರೆ, ಸನಾತನ ಧರ್ಮಕ್ಕೆ ಅವಹೇಳನಕಾರಿ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನಿಕೇಶ್, ನನ್ನ ಕಲೀಗ್ ನಿಕೇಶ್ ನನ್ನ ಜೊತೆ ಇದ್ದಾರೆ. ಎಸ್ ನಿಕೇಶ್, ಓವರ್ ಟು ಯು. ಏನು ಕಾಣ್ತಾ ಇದೆ ಅಲ್ಲಿ? ಖಂಡಿತ ಜಯಪ್ರಕಾಶ್ ಶೆಟ್ಟರ್, ಈಗಾಗಲೇ ನಾನು 42ನೇ ACM ಕೋರ್ಟ್ ಮುಂದೆ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು 2023 ಸೆಪ್ಟೆಂಬರ್ 3ರಂದು ಉದಯನಿಧಿ ಸ್ಟಾಲಿನ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವರ ವೋಟರ್ಸ್ಗೆ ಹಾಗೆ ಅವರ ಅಭಿಮಾನಿಗಳಿಗೆ ಡೆಂಗ್ಯೂ ಮಲೇರಿಯಾ ಇದ್ದಂತೆ ಸನಾತನ ಧರ್ಮ ಅದನ್ನು ವಿರೋಧ ಮಾಡೋಕ್ಕಾಗಲ್ಲ, ಅದನ್ನು ನಾವು ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಬೇಕು ಎನ್ನುವಂತಹ ಹೇಳಿಕೆಯನ್ನು ಕೊಡ್ತಾರೆ. ಸೊ ಇದೇ ಹೇಳಿಕೆಯನ್ನು ವಿರೋಧಿಸಿ ಬೆಂಗಳೂರಿನ ಪರಮೇಶ್ವರ್ ಎನ್ನುವರು ಒಂದು ಖಾಸಗಿ ದೂರನ್ನು ಕೊಡ್ತಾರೆ. ಆ ದೂರಿನ ಅನ್ವಯ ಈಗ ಮಾರ್ಚ್ 4ರಂದು, ಅಂದರೆ ಕಳೆದ ಬಾರಿ ಮಾರ್ಚ್ 4ರಂದು ಪ್ರೀತ್ ಅವರ ನ್ಯಾಯಾಧೀಶರ ಪೀಠ ಇರುವಂತಹ ಪೀಠ ಅವರಿಗೆ ಸಮನ್ಸನ್ನು ಕೊಡುತ್ತೆ. ಆದರೆ ಕಾರಣಾಂತರಗಳಿಂದ ಈ ಉದಯನಿಧಿ ಸ್ಟಾಲಿನ್ ಹಾಜರಾಗಿಲ್ಲ. ಬಟ್ ಇವತ್ತು ಉದಯನಿಧಿ ಸ್ಟಾಲಿನ್ ಅವರು ಇದೇ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಸೊ ಈ ಕೋರ್ಟು, ನ್ಯಾಯಾಲಯ, ಕಾನೂನು ಎಲ್ರಿಗೂ ಕೂಡ ಒಂದೇ. ಈಗ ಕರ್ನಾಟಕದ ಈ 42ನೇ ACM ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಆದರೆ ಇನ್ನೂ ಕೂಡ ಕೋರ್ಟ್ ಕಲಾಪ ಅಂದರೆ ಶುರುವಾಗಿಲ್ಲ, ಆರಂಭ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಜಡ್ಜ್ ಇನ್ನೂ ಕೂಡ ಬಂದಿಲ್ಲ, ಹಿನ್ನೆಲೆಯಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲೊಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ಹಿಂದೂ ಧರ್ಮವನ್ನು ಅಂದರೆ ಸನಾತನ ಧರ್ಮನ ಯಾವುದೇ ಕಾರಣಕ್ಕೆ ವಿರೋಧ ಮಾಡಬಾರ್ದು, ಅದನ್ನು ವಿರೋಧಿಸೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಕೊರೋನಾ ಬಂತಂದ್ರೆ ವಿರೋಧ ಮಾಡೋಕ್ಕಾಗತ್ತಾ? ಅದನ್ನು ಕಂಪ್ಲೀಟ್ ಆಗಿ ನಾವು ನಿರ್ಮೂಲನೆ ಮಾಡಬೇಕು. ಈ ವ್ಯಾಕ್ಸಿನ್ ಎಲ್ಲ ಕೊಟ್ಟರಲ್ಲ, ಆ ಥರ ಕಂಪ್ಲೀಟ್ ಸನಾತನ ಧರ್ಮವನ್ನೇ ನಿರ್ಮೂಲನೆ ಮಾಡಬೇಕು ಅನ್ನೋಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಬಟ್ ಈ ವಿವಾದಾತ್ಮಕ ಹೇಳಿಕೆ ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಅಂತ ಹೇಳಿದ್ರೆ, ಒಂದು ವೋಟಿಗೋಸ್ಕರ ಅಥವಾ ಇವರ ಒಂದು ಬಾಯಿ ಚಪ್ಪಲಕ್ಕೋಸ್ಕರ ಇಂಥ ಒಂದು ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಕೊಂಡು ಬೆಂಗಳೂರಿನ ಪರಮೇಶ್ವರ್ ಅವರು ಈ ಖಾಸಗಿ ದೂರನ್ನ ಕೊಟ್ಟಿರುವಂಥದ್ದು. ಈ ದೂರಿನ ಅನ್ವಯ ಈಗ ಅಟೆಂಡ್ ಆಗಿದ್ದಾರೆ, ಕೋರ್ಟ್ಗೆ ಬಂದಿದ್ದಾರೆ. ಕೋರ್ಟ್ ಮುಂದೆ ಕೂಡ ಸಾಕಷ್ಟು ಜನರು ಕೂಡ ಅವರ ಅಭಿಮಾನಿಗಳಿರ್ಬೋದು ಅಥವಾ ಇಲ್ಲಿರುವಂಥವ್ರು ಉದಯನಿಧಿ ಸ್ಟಾಲಿನ್ ಅವರು ನೋಡಿಲ್ಲ, ಯಾವ ಪುಣ್ಯಾತ್ಮ ಅವನು ಹೇಳಿಕೆಯನ್ನು ಕೊಟ್ಟಿರೋದಂತ ಗಮನಿಸಬೇಕಂತ ಹೇಳ್ಕೊಂಡು ಒಂದಿಷ್ಟನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ನೀವು ನೋಡ್ಬೋದು, ಫಸ್ಟ್ ಫ್ಲೋರ್ ಹಾಗೆ ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಹಾಗೆ ಫೋರ್ತ್ ಫ್ಲೋರಲ್ಲಿ ಒಂದಿಷ್ಟನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಉದಯನಿಧಿ ಸ್ಟಾಲಿನ್ ಅವರು ಬಂದಿದ್ದಾರೆ, ಇನ್ನೂ ಕೂಡ ಕೋರ್ಟ್ ಕಲಾಪ ಆರಂಭ ಆಗಿರಲಿಲ್ಲ. ನ್ಯಾಯಾಧೀಶರು ವಿವೇಚನೆಗೆ ಬಿಟ್ಟಿರುವಂಥದ್ದು ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತೀರ್ಪನ್ನು ಕೊಡ್ತಾರೆ, ಇನ್ನು ಮತ್ತೆ ಕೋರ್ಟ್ಗೆ ಮತ್ತೆ ಹಾಜರಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಮತ್ತೆ ಸಮನ್ಸ್ ಕೂಡ ಕೊಡಬಹುದು ಎನ್ನುವಂಥ ಹಿನ್ನೆಲೆಯಲ್ಲಿ ನಾವು ಕೂಡ ಕುತೂಹಲಕಾರದಿಂದ ವೆಯ್ಟ್ ಮಾಡ್ತಾ ಇದ್ವಿ. ಈ ಘಟನೆ ಹಿನ್ನೆಲೆ ಇಷ್ಟೇ. ಸೊ 2023 ಸೆಪ್ಟೆಂಬರ್ 3ರಂದು ಉದಯನಿಧಿ ಸ್ಟಾಲಿನ್ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಡೆಂಗ್ಯೂ ಮಲೇರಿಯಾ ಇದ್ದಂತೆ ಸನಾತನ ಧರ್ಮ ಅದನ್ನು ವಿರೋಧ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ನಿರ್ಮೂಲನೆ ಅಂತ ಹೇಳಿದ್ರೆ ಯಾವ ರೀತಿ ಮನಸ್ಥಿತಿ ಇದೆ
ಉದಯನಿಧಿ ಸ್ಟಾಲಿನ್ ಅವರದ್ದು ಅನ್ನೋಂಥದ್ದು ಕೂಡ ವಿವಾದಕ್ಕೆ ಕಾರಣ ಆಗ್ತಾ ಇರುವಂಥದ್ದು, ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ಇವರ ವೋಟರ್ಸು ಅಥವಾ ಇವರಿಗೊಂದು ವೋಟ್ ಬೇಕು, ಇವರೇನೋ ಬೆಳಿಬೇಕು, ಇವರೊಂದು ಹೇಳಿಕೆ ಕೊಟ್ಕೊಂಡೇನೋ ಆಗ್ಬೇಕಂತ ಹೇಳ್ಕೊಂಡು ಒಂದು ಧರ್ಮವನ್ನು ವಿರೋಧ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿ ಅರ್ಥ ಆಗುತ್ತೆ. ಬಟ್ ಜಯಪ್ರಕಾಶ್ ಶೆಟ್ರೆ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.